ಯವ್ವ ಸಣ್ಣ ಸೊಸಿ ತವ್ರ ಮನೆಯಾಗದಾಳ. ನಾನು ಒಬ್ಬೇಕೆ ಅದೇನಂತ ನನಗೆ ಯಾರು ಒಂದು ಈಟ ಆಸರ ಆಗಲ್ರು ನೋಡು. ನಮ್ಮ ಅತ್ತೆ ಮಾವು ವಯಸ್ಸಾಗ್ಯಾಬಿಡು. ಇವು ನಮ್ಮ ಹಿರಿಯ ನನ್ನ ಗಂಡರ ಒಂದು ಈಟ್ರ ನಳ ಬಂದಾವು, ಮೋಟ್ರ್ ಹಚ್ಚುವಲ್ರು, ಬ್ಯಾರಲ್ ತೊಳೆಯವಲ್ರು. ನಾನು ಅವರು ಮೋಟ್ರ್ ಹಚ್ಚಿ ಬ್ಯಾರಲ್ ತೊಳೆದು ಹೊರಗೆ ಹಿಡಿದ್ರೆ ಇಲ್ಲಿ ಅಡುಗೆ ಮನೆಯಾಗ ಇವನ್ ಹಂಡೆವು ಗುಂಡೆವು ಎಲ್ಲನೂ ನೀರಿನೂ ತೊಳ್ಕೊಂಡು ಅಡುಗೆ ಮನೆಯಾಗ ನೀರು ಹಿಡ್ಕೊತೇನೆ ಇಲ್ಲ. ಈಗ ಮುಂಜಾನೆ ಟೈಮ್ದಾಗ ಅಡುಗೆ ಮಾಡೋ ಟೈಮ್ದಾಗ ನೋಡ್ರಿ ನಾನು ನೀರು ಹಿಡ್ಕೊತ ಕುಂದ್ರು. ಅಲ್ಲ ತಂಗಿ ಏನು ಮಾಡತ್ತೀವ? ನಳ ಬಂದು ಯಾವ ಹೊತ್ತಾತ ಬಾರ ಪೈಪದ ಹಚ್ಕೊಂಡು ನೀರು ಹಿಡ್ಕೊಬಾ. ಅಲ್ರಿ ಅತ್ತಿ ಇಬ್ರು ಗಂಡು ಮಕ್ಳು ಅದಾರ ಮನ್ಯಾಗ ಹರೇದಾರ. ನೀವು ನೀರು ಬಂದಾವ ಅಂತ ಬಡ್ಕೊಳಕತ್ತೀರಿ. ಅವ್ರು ಎದ್ದು ನೀರು ಇವತ್ತು ಪೈಪ್ ಹಚ್ಚೋದಾಗ್ಲಿ ಮೋಟ್ರ್ ಹಚ್ಚೋದಾಗ್ಲಿ ಮಾಡಬಾರ್ದನ್ರಿ. ನೋಡ್ರಿ ನಾನು ಇವರು ಕೆಲ್ಸಕ್ಕೆ ಹೋಗೋದ್ರಾಗ ನಾಷ್ಟಾಕ ಮತ್ತು ಡಿಬ್ಬಿ ಕಟ್ಟಾಕ ರೆಡಿ ಮಾಡ್ಕೋತೇನೆ ರೀ. ಮತ್ತು ನೀರು ಹಿಡ್ಕೊಂತ ಕುಂತ್ನಿ ಅಂದ್ರೆ ಅಡಿಗೆ ಆಗೋದಿಲ್ಲ. ಪಾಪ ನೀವಾರ ಏನು ಮಾಡಬೇಕು? ಮೊಣಕಾಲು ನೋವು ಇದ್ದಾರು, ದಡ ಬಡ ಅಡ್ಡಾಡಿ ನನಂಗಲ್ಲ. ಹೌದು ಬಿಡ ತಂಗಿ, ಅದು ಕರೇನ ಐತಿ. ನೀನು ಡೆಬ್ಬಿ ಪಬ್ಬಿ ನಾಷ್ಟ ಅವ್ರಿಗೆ ರೆಡಿ ಮಾಡ್ಬೇಕು. ನೀರು ಹಿಡ್ಕೊತ ಕುಂತ್ರ ಹೊತ್ತಾಕತ್ತೀವ. ನಾ ಅವ್ರನ್ನ ಎಬ್ಬಿಸ್ತೇನೆ ತಡಿಯವ. ನೀ ಅಡುಗೆ ಮಾಡಿ ಅಡುಗೆ ಇಲ್ಲೇ ಅಡುಗೆ ಮನೆಯೂ ತೊಳೆಯವನು ಹಂಡೆ ಗುಂಡೆ ಅದು. ಹೆಂಗೆ ಫಿಟ್ಟಿಂಗ್ ಇಟ್ಟೇನೆ ನೋಡಿ. ಈಗ ಅತ್ತಿಯಾರ ನಿಮಗೂ ಮೊಣಕಾಲು ನೋವು ಇದ್ದಾರು, ನೀವು ವಯಸ್ಸಾದಾರ ನೀರು ಹಿಡಿಯಾಕ ಬಡ್ಕೊಂತೀರಿ. ಇವ್ರು ಹರೇದಾರ ಹೇಳ್ಬಾರ್ದನ ಅಂತ ಇಬ್ಬರು ಗಂಡು ಮಕ್ಕಳ ಮೇಲೆ ಹಾಕಿ ಹೆಂಗೆ ಫಿಟ್ಟಿಂಗ್ ಇಟ್ಟಾನೆ. ಈಗ ಹೋಗಿ ಹೆಂಗೆ ಎಬ್ಬಿಸ್ತಾರೆ ನೋಡಿ ಅವ್ರಿಬ್ಬರು. ಎಬ್ಬಿಸಿ ಹೆಂಗೆ ಪೈಪ್ ಹಚ್ಚಾಕ ಬ್ಯಾರಲ್ ತೊಳ್ಯಾಕ ನೀರು ಹಿಡಿಯಾಕಸ್ತಾರೆ. ಅನಾರ ಏನು ಮಾಡಲಿವ ಎದನಂತ ಮಾಡ್ಕೊಳ್ಳಿ. ಹಕ್ಕ ಹಗಲೆಲ್ಲ ಪ್ಲಾಸ್ ತೋರಿಸ್ತೆ ಹೆಂಗೆ ಹೊರೆ ಹಾಕತಿ. ಏಯ್ ಚಾ ಕಸಿನ ಏನು ಚಾ ಮಾಡಿ ಏನೈತಿ ಪಾಣಿ ಏನು ಮಾಡಿ ನೋಡು ಕೊಡ. ಅವ್ವ ನಮ್ಮನ್ನು ಎಬ್ಸೋತಿರ್ಕಿಲ್ಲ ಎಣ್ಣಿಗೆ ಹೇಳಿ ಕಳಿಸಿ ನಾಕಿನ ಇವತ್ತು ನೀರು ಹಿಡಿಯಲ್ರಪ್ಪ ಅಂತ ಎಬ್ಸಕ್ಕೆ ಬಂದಾಗ. ಅವ್ವ ಇಲ್ಲವ ನಾ ಯಾಕೆ ಎಬ್ಸಲ್ಲಿ? ನನಗೆ ಯಾವುದು ಗೊತ್ತಿಲ್ಲ. ನಾ ಇಲ್ಲೇ ಒಳಗೆ ಅಡುಗೆ ಮನ್ಯಾಗ ಅಡುಗೆ ಮಾಡಾತಾನಿ. ಅತ್ಯಾರು ಎಬ್ಸಿದ್ರ ನಿಮ್ಮನ್ನು? ಅವ್ವ ಅವರೋಳೆ ಎಬ್ಸ್ಯಾರ ಅಂದ್ರೆ ಮೊದಲ ಸೇಕವ್ವ ನಾನು ಇಬ್ಬರು ಇರ್ತಿದ್ವಲ್ಲ. ಅವಾಗ ಒಬ್ಬರು ನೀರಿಂದು ಹೊರೆ ಮಾಡ್ಕೊಂಡ್ರು, ಒಬ್ರು ಅಡುಗೆ ಮಾಡ್ತಿದ್ವಿ. ಮತ್ತು ಈಗ ಆಕಿ ಊರಿಗೆ ಹೋಗ್ಯಾಳಲ್ಲ, ಅದಕ್ಕೆ ಏನಾರ ಎಬ್ಸಿರ್ಬೇಕು ಅವ್ರು ಅಮ್ಮಾರು. ಮೋಟ್ರ್ ಪಾಟ್ರ ಹಚ್ತಾರಂತ ಎಬ್ಸಿರ್ಬೇಕಾ? ಭಾಳ ಚಂದ ಹೇಳ್ತೀನಿ ನೋಡು ನೀನು. ಅದೇ ರೀ ಈಗೇನು ರೀ ನಿಮ್ಗೆ ಕುಡಿಯೋಕೆ ಇದು ಕೊಡ್ರಿ, ಚಾ ಕಾಸಲ್ರಿ. ನಾನು ಇನ್ನೂ ಚಾಪ ಏನು ಮಾಡಿಲ್ರಿಪ್ಪ. ಇವನ್ನ ಹಂಡೆ ಗುಂಡೆ ತೊಳ್ಕೊಳಕತ್ತಿದ್ದೆ. ತಡ್ರಿ ಚಾ ಮಾಡ್ತೇನೆ. ನಾಷ್ಟಾಕ ಮತ್ತು ಪಲ್ಯಕ್ಕೆ ಎಲ್ಲ ಹೆಚ್ಚಿಟ್ಕೊಂಡು ಚಪಾತಿ ಹಿಟ್ಟು ನಾದಿ ಇಟ್ಕೊಂಡು ಮಾಡಾತಿದ್ದೆ. ಮತ್ತು ನೀವು ಡೆಬ್ಬಿ ಕಟ್ಕೊಂಡು ಹೋಗಿರ್ನ ಹೆಂಗೆ ಇವತ್ತು? ಮತ್ತು ಅದು ಒಟ್ಟು ಚಲೋ ಆಕತ್ತಲ್ಲ ಡೆಬ್ಬಿ ಬಿಟ್ಟು ಹೋದ್ರೆ. ಅಲ್ಲ ನೀವು ಡೆಬ್ಬಿ ಕಟ್ಕೊಂಡು ಹೋಗ್ಯನಂದ್ರೆ ನಾ ಮೊದಲ ಹೊಸ ಡೆಬ್ಬಿ ಕಟ್ಟಾಕ ಚಪಾತಿನ ಪಲ್ಯನ ಮಾಡಿಟ್ಟು ಓದೋದು ವಾರಿ ಮಾಡ್ಕೋತೀನಿ. ಮಾಡಿ ಆದರೂ ಈ ಗನ್ಸೂರು ಗನ ದಿಮಾಕ್ನ ಯಾರು ನೋಡಿವ್ರು. ಡೆಬ್ಬಿ ಕಟ್ಕೊಂಡು ಹೋಗ್ತೀನಿ ಮಾಡೋ ಅಡುಗೆ ಅನ್ನೋದಿಲ್ಲ. ಅದು ಒಂದು ಇದನ್ನ ಇವ್ರಿಗೆ ಯಾಕಾಗೋಲ್ದಾಕ ಅಂತ ಮಾಡಿ ಕರ್ತೇವೆ ಐತಿ. ಅಡುಗೆನ ಮಾಡ್ತೇನೆ ನಾನು. ಏತಂಗೆ ರೂಪಕ್ಕ ಯಾಕೆ ಇವತ್ತು ಚಾನ ಕೊಟ್ಟಿಲ್ಲಲ್ಲ? ಚಾ ಮಾಡಿ ಏನ ಮಾಡಿದ್ರೆ ತಾಯಿಲೆ ರೀ ಮಾವಾರ. ಬೆಳಿಗ್ಗೆ ನಾನು ನೀರು ಬಂದ್ವಲ್ರಿ, ಹಿಂಗಾಗಿ ಎಲ್ಲನೂ ತೊಳ್ಯಾಕತ್ತಿದ್ನಿ ರೀ ನಾನು. ಈಗ ಎಷ್ಟೊತ್ತಕ್ಕತ್ರಿ ಮಾಡ್ಕೊಂಬರ್ತೇನೆ ರೀ. ನೀವು ಕುಂದ್ರ ನಡ್ರಿ, ಪಡ್ಸಾಲ್ಯಾಗ ಕುಂದ್ರ ನಡ್ರಿ, ನಾ ಮಾಡ್ಕೊಂಬರ್ತೇನೆ. ಲೇಟ್ ಆಕತ್ತೇನ ತಂಗಿ? ಲೇಟ್ ಆದ್ರೆ ಬ್ಯಾಡ ಬಿಡುವ. ಇಲ್ರಿ ನೀವು ಕುಂದರಿ, ನಾ ಮಾಡ್ಕೊಡ್ತೇನೆ. ಮತ್ತೆ ನೀವು ಹಂಗೆ ಹೋದ್ರಿ ಅಂದ್ರೆ ಇವರು ಬೈತಾರೆ ನಿಮ್ಮ ಮಗ. ತೊಂಬಾರುವ ಹಂಗೆ ಬರೀ ಗಡಬಡ ಆಗಾಕತೈತಿ. ಯಾವ ಹಾರೇನೋ ನನ್ನ ಕೈಯಾಗ ಸಿಗವಲ್ವಾ ಇವ. ಅಯ್ಯ ತಮ್ಮ ಎಷ್ಟು ಲಗು ಸಜ್ಜಾಗಿಯಲ್ಲೇ ಬೂಟು ಹಾಕೊಳಕತ್ತೀನಿ. ಕೆಲ್ಸಕ್ಕೆ ಹೊಂಟೇನ. ಮತ್ತು ಹೆಂಗೆ ಮೋಟ್ರು ಹಚ್ಚೋದು ಬಂದ್ ಮಾಡೋದಾಟ ಸಾಕು ಮಾಡಬಾರ್ದಾನೆಯಪ್ಪ. ನೀರು ಏನು ದಿನ ಬರ್ತಾವೆ? 5 ದಿನಕ್ಕೊಮ್ಮೆ ನೀರು. ಆ ಹುಡುಗಿ ಒಂದ ಆಕತಿಯಪ್ಪ ಅಡುಗೆ ಮಾಡಾಕತಿ. ಹಕ್ಕಗಲೆಲ್ಲ ಅದಕ್ಕೂ ಬೇಸರ ಆಗೋದಿಲ್ಲ. ನಮ್ಗಾರ ಏನು ನೀಗ್ತೈತಿ ಅಪ್ಪ, ದಡ ಬಡ ಓಡಾಡಿ ಹಾರೆ ಮಾಡೋಂಗದೇವೆ. ನೀವು ಒಟ್ಟು ಕೆಲ್ಸಕ್ಕೆ ಹೋಗೋದು ಒಟ್ಟು ನೀರಿಂದೆಲ್ಲ ವ್ಯವಸ್ಥೆ ಮಾಡಿ ಹೋದ್ರೆ ಚಲೋ ಆಗೋದಿಲ್ಲ. ಯಾಕೆಲ್ಲ ಹಿಡಿತಾ ಬಿಡು ಸುಮ್ಮ ನೀರನ್ನೇ ಸುಮ್ಮ ಕುಂದರ. ಹಗಲೆಲ್ಲ ಮನೆಯಾಗಿರ್ತಾರ, ಅವ್ರು ಏನು ಮಾಡ್ತಾರ ಮಾಡ್ಕೋತಾರ. ನೀರು ಹಿಡ್ಕೋದಿಲ್ಲ ಹಿಡಿತಾಳಯ್ಯಪ್ಪ, ಹಂಗೆ ಮಾಡಬೇಡ. ಹಿಡಿತಾಳಯ್ಯಪ್ಪ ಆಕಿ ಎಲ್ಲ ಹೊರೆ ಮಾಡ್ತಾಳೆ. ಆದ್ರೆ ಒಂದು ಬೇಸರ ಕತೆ. ನೀನು ಹಿಂಗೆ ವಿಚಾರ ಮಾಡಬೇಡ, ಸುಮ್ಮನೆ ನೀರ್ನಿ ತಾವು ಮಾಡ್ಕೋತಾರ. ಅಲ್ಲ ಇವ್ ಬಂದಿಟ್ಟ ಹೇಳಿ ಇವ್ಕ ಈಗ ಕೆಲ್ಸಕ್ಕೆ ಹೋಗಕ್ಕೆ ಸಜ್ಜಾಗಿ ನಿಂತಾನ ನೋಡ. ಮತ್ತು ಸೇಕವನು ಇಲ್ಲದಕ್ಕೆ ಊರಿಗೆ ಹೋಗಿದ್ದಕ್ಕೆ ರೂಪ ಹೋಗ್ಬೇಕಾಗ್ಯಾಳ. ಅದು ಅಡುಗೆ ಮಾಡಾಕತ್ತೈತಿ. ಒಂದಿಟ್ಟು ಮೋಟ್ರ್ ಹಚ್ಚೋದು ಬ್ಯಾರಲ್ ತೊಳೆದು ನೀರು ಹಿಡೀರಿಪ್ಪ. ಏನು ದಿನ ಬರ್ತಾವು? 5 ದಿನಕ್ಕೊಮ್ಮೆ ಬರ್ತಾವು. ಹಿಡಿ ಅಂದ್ರೆ ಸಜ್ಜಾಗ್ಯಾನ ಆಕೆಲ್ಲ ಮಾಡ್ಕೋತಾ ಹಗಲೆಲ್ಲ ಮನೆಯಾಗಿರ್ತಾಳ ಅಂತ ಹೇಳ್ತಾನೆ. ಹೇಳಿ ಇವ್ ಬಂದಿಟ್ಟು ನೀನು ಹೇರ್ದಾವಳ. ನೀ ಏನು ಕಟಕದಿಯೋ ಮಾರಾಯ ಸೋಳೆ ಮಗನ. ಅಲ್ಲಲೇ ನೀರು ತುಂಬಿಸ್ಬೇಕಿಲ್ಲೋ ಮಾರಾಯ. ಪಾಪದ ಹೆಣ್ಮಗಳಿಗೆ ಹೊರೆ ಬ್ಯಾಸರಕ್ಕತಿ. ಕೂಳು ತಿನ್ನೋದಿಲ್ಲ ಅದು ಹಗಲೆಲ್ಲ ಓಡಾಡಿ ಹೊರೆ ಮಾಡಿ. ಕೂಳು ತಿನ್ಲಿರ ಸಣ್ಣ ಅಕ್ಕಾರ ಬಿಡಪ್ಪ. ಅದೇ ದಪ್ಪ ಅಕ್ಕಾರವ್ರು ಯಾಕೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊತೀನಿ. ನೀವಿಬ್ರು ಆರಾಮ್ ಉಂಡು ತಿಂದಿರ್ರಿ. ಹಂಗಂದ್ರೆ ಹೆಂಗಲೇ ಸೋಳೆ ಮಗನ? ಅವರು ನಮ್ಮ ಹೆಣ್ಮಕ್ಳು ಹಂಗ ಸರಿ ಅಲ್ಲ ಅಂದ್ಲೆ ಪಾಪ. ನೀವು ಏನಾರ ಹೇಳ್ರಿ ಇಬ್ಬರು. ನನಗೆ ಈಗ ಟೈಮ್ ಆಗೈತಿ, ನಾನು ಕೆಲ್ಸಕ್ಕೆ ಹೋಗ್ತೀನಿ. ಅಷ್ಟು ನಿಮಗೆ ಅಕ್ಕಿ ಮ್ಯಾಗ ಭಾಳ ಕಳ ಚುರುಗುಡಾಕತ್ತಲ್ಲ. ಏನಾರ ಮಾಡ್ಕೊರಿ ಅಂತ ಹೇಳ್ತದೆ. ಹೊಂಟ ಬಿಟ್ಟೇನ ಹೋಗೇ ಬಿಡ ಅವನ ಕೆನ್ಪ. ಮತ್ತು ಅಲ್ಲೊಲೆ ಸೊಳೆ ಮಗನ ಮನೆ ಫೋಟೋ ಸೂಟ್ ಮಾಡಿಸಿದ್ದು 30,000 ರೂಪಾಯಿ ಕೊಡ್ಬೇಕಂತ ರೊಕ್ಕ ಇಸ್ಕೊಂಡೆ ಅಲ್ಲಿ ನನ್ನ ಕಡೆ.
ಇಸ್ಕೊಂಡದು ಕೊಡ್ತೇನೆ ಬಿಡು ಮರ. ನನ್ನ ಲಗ್ನ ಸಾಲ ಹರಿತಂದ್ರೆ ಎಲ್ಲ ಈ ಫೋಟೋ ಶೂಟಿಂದ ಏನಾಯ್ತು ಕೊಟ್ಟಿರಲ್ಲ ಕೊಡ್ತೇನೆ ಬಿಡು ನಾನು ನಿಮಗೆ ಅದನ್ನು ಕೊಡು ಅನ್ನಕತ್ತಿಲ್ಲ ಸೊಳೆ ಮಗನ. ಅದನ್ನ ಏನು ಮಾಡಿದಪ್ಪ ಅವ್ರಿಗೆ ಅವಂಗೆ ಕೊಟ್ಟೆನ ಅಂತ ಕೇಳತ್ತಾನೆ. ಏನು ಅವಂಗೆ ಅವ ಫೋನ್ ಹಚ್ಚಕತ್ತಿದ್ನು ಕೊಟ್ಟೆ ಅವಂಗೆ ಕೊಟ್ಟು ಮುಟ್ಸಿನಿ. ಮತ್ತು 6-8 ತಿಂಗಳು ಆತ್ಪ ಮರ ಅವಂಗೆ ರೊಕ್ಕ ಕೊಟ್ಟಿರ್ಕಿಲ್ಲ. ಈಗ ಕೊಟ್ಟು ಮುಟ್ಸಿನಿ ನೋಡು ಅವಂಗೆ ಯಾಕೆಂತ ತೋರ್ನ. ಏನು ಈ ಸೊಳೆ ಮಕ್ಕಳು ಏನು ತಿಳಿದನೇ ಇಲ್ಲ. ಕಂಡಾಪಟ್ಟಿ ದಿನ ಆತ ಕೆಲ್ಸಕ್ಕೆ ಹೊಂಟು ಇವ್ರು ದುಡ್ದು ಏನು ಮಾಡ್ತಾರೋ ಏನು. ಎಲ್ಲದಕ್ಕೂ 20,000 ಕೊಡು 30,000 ಕೊಡು ಅಂತಾರೆ. ಅಲ್ಲ ನಾನು ಅದೊಟ್ಟು ಹಿರಿಯರು ಮಾಡಿದ ಆಸ್ತಿ ಇಟ್ಕೊಂಡೇನಿ ಬೇಸಿ ನನಗಟ್ಟು ಎಲ್ಲದಕ್ಕೂ ಅನುಕೂಲ ಆಗಕತ್ತೈತಿ. ಇವ್ರ ಮಾಮ ದುಡ್ದು ಮಾಡೋದಾಗಿದ್ರೆ ಏನಿತ್ತನ ಹಣೆ ಬರ ಎಲ್ಲ ಈಕಿದ ಪುಸ್ಲತ್ ಈಕಿ ಅವ್ರನ್ನ ಪುಸ್ಲಾಯಿಸಿಬಿಟ್ಟಾಳ. ಏನೇನು ಮಾಡ್ತಾರೆ ಮಾಡಲಿ ಈಕಿಗೆ ಒಟ್ಟು ಬುದ್ಧಿ ಬರ್ಬೇಕು ಅಂದ್ರೆ ನಾ ಏನು ಮಾಡೀನಿ. ಅವ್ರಿಗೇನು ದುಡಿಬೇಡ ಅಂತೇನೋ ಏನು ಮಾಡಬೇಡ ಅಂತೇನೋ ದುಡಿತಾರೆ ನೋಡು. ಎಲ್ಲಿ ಐತೆ ಅವ್ರದ್ದು ಎಲ್ಲದಕ್ಕೂ ನನ್ನ ಕೇಳ್ತಾರೆ. ಹೇಳ್ತಾನೆ ಅಣ್ಣ ಅವಂಗ ನಿಮ್ಮ ಅಪ್ಪನ ಕಡೆ ಇಸ್ಕೊಂಡದು ರೊಕ್ಕ ಕೊಡ್ರಪ್ಪ ಅವಂಗ ಅಂತ ಹೇಳ್ತಾನೆ ಅಣ್ಣ. ಏನು ಮಾಡಾತ್ತೀರಿ ಇಬ್ಬರು ಗಂಡ ಹೆಂಡತಿ ಕುತ್ಕೊಂಡು ಇಲ್ಲಿ ಬರೋ ನಳ ಬಂದಿದ್ವಲ್ಲ ಹುಡುಗಿ ಒಂದೇ ಆಕತಿ ವಾರೆ ಭಾಳ ಆಕತ್ತಪ್ಪ ನೀರು ಹಿಡ್ಕೊಂಡು ಎಲ್ಲ ಮಾಡ್ಕೊಳಕ್ಕೆ. ಅದಕ್ಕೆ ಇವ್ರಿಗೆ ಮೋಟ್ರ್ ಹಚ್ಚಿರಪ್ಪ ನೀರು ಸಾಲೋದಿಲ್ಲ ಅಂತ ಹೇಳತ್ತೇನೆ. ಅವ ಇವತ್ತು ನನ್ನ ಲಗು ಹೋಗೋದೈತ್ವಾ ಹೊಕ್ಕೇನಿ ಅಂತ ವಾದ ಮಾಡ್ತಾರಲ್ಲ ಒಳ್ಳೆ ಗಂಡು ಹುಡ್ರು ಒಟ್ಟ ಕೈಗೆ ಹತ್ತಂಗಿಲ್ಲ. ಇವ ಹುಡುಗರು ಇನ್ನು ನೀರಾಟ ಆಡ್ತಾವು ನೆಗಡಿ ಆದ ಕಪ್ಪಗಟ್ಟೆಗೈತೆ ಅಂತ ನಾನು ಇಷ್ಟೋ ಮಾಟ ಹುಡುಗರನ್ನ ಕರ್ಕೊಂಡು ಕುಂತೀನಿ. ನಮ್ಮರು ನೀರು ಹಿಡಿದ್ರೆ ಇಷ್ಟೋ ಮಾಟ ಇಬ್ಬರು ಸ್ವಸ್ತ್ಯಾರು ಗಂಡು ಮಕ್ಳು ಏನಿಲ್ಲ ನೋಡು. ಕೆಲ್ಸಕ್ಕೆ ಹೋಗೋದು ಬರೋದು ಮನ್ಕೊಳ್ಳೋದು ಹೊತ್ತಾಗಿ ಎದ್ದು ಹೋಗೋದು ಬ್ಯಾಗ್ ಹಿಡ್ಕೊಂಡು ಇನ್ನೊಂದ ಮಾಡತ್ತಾವ. ಏನು ನೋಡ್ರಿ ಜನ್ಮ ಇರ್ತಾವೆ. ಒಳ್ಳೆ ಮಕ್ಳಿಗೆ ಏನು ನಿಗ್ತೈತೆ ಅವ್ರಿಗೆ ಏನು ನಿಗೋದನೇ ಇಲ್ಲ. ಅವ್ರಿಗೆ ಬ್ಯಾಗ್ ತೊಗೊಂಡು ಸೈಕಲ್ ಮುಟ್ರು ಹತ್ಕೊಂಡು ಹೋಗೋದು ಒಂದು ಆರಾಮಾಗಿಬಿಟ್ಟೈತೆ ಕೆಲ್ಸಕ್ಕೆ. ಇಲ್ಲಿ ಮನೆಯಾಗಿಂದ ಏನು ವಿಚಾರ ಮಾಡೋಂಗಿಲ್ಲ.